ಮಾಯಾ, ಎಲ್ಲಾನು ಯಾಕೆ ಕೆಟ್ಟ ದೃಷ್ಟಿಲೇ ನೋಡ್ತೀಯಾ? ಇವಳು ನಿನ್ ಮಗಳು ಮೇಲ್ಗಡೆ ಮಲ್ಕೊಂಡಿದಾರಲ್ಲ ಅವ್ರು ನಿಮ್ಮ ಅಳಿಯ, ಇಬ್ರು ಕರ್ಕೊಂಡೋಗಿ ಮದ್ವೆ ಮಾಡಿಸ್ಬಿಡು, ಸರಿನಾ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಏನೇ ಬೆಳ್ಳಿ, ನೀನು ಮುತ್ತು ಮಾವನ ಗುಣ ಮಾಡಕ್ ಬಂದಿರೋ ಹಾಗೆ ಕಾಣಿಸ್ತಿಲ್ವಲ್ಲ? ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ ಅನ್ಸುತ್ತೆ. ಏನದು? ಈ ಮದ್ವೆ ನಡೀಲಿ ಅಂತ ಮುತ್ತು ಮಾವನ ಮೇಲೆ ಆಣೆ ಮಾಡಿದ್ದೀನಿ. ಇನ್ನು ನನ್ನ ಮೇಲೆ ಅನುಮಾನ ಪಡ್ತಿರಲ್ಲ ಅಕ್ಕ. ನೀನ್ ಆಣೆ ಮಾಡಿದಕ್ಕೆ ಮುತ್ತು ಮಾವ ಈ ರೀತಿ ಕಷ್ಟ ಪಡ್ತಿರೋದು. ಮುತ್ತು ಮಾವಂಗ ಅಮ್ಮ ಆಗೋಕೆ ನೀನೇ ಕಾರಣ. ಮೊದಲು ತಪ್ಪು ಮಾಡೋದು, ಈಗ ಬಂದು ಎಲ್ಲ ಸರಿ ಮಾಡೋ ಹಾಗೆ ನಾಟಕ ಆಡೋದು, ಇದೆಲ್ಲ ನಮಗೆ ಗೊತ್ತಿಲ್ವಾ? ಏನತ್ಗೆ? ಮಾಯಕ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮದುವೆ ನಿಂತೋಗೋದಕ್ಕಾಗ್ಲಿ, ಮುತ್ತು ಮಾವಂಗ ಅಮ್ಮ ಬಂದಿರೋದಕ್ಕಾಗ್ಲಿ ಯಾವುದಕ್ಕೂ ನನ್ನ ಕಾರಣ ಅಲ್ಲ. ನೀನಲ್ದೆ ಇನ್ಯಾರು ಕಾರಣ ಆಗ್ತಾರೆ? ಎಲ್ರೂ ನಂಬ್ಸೋಕೆ ಮತ್ತೆ ಈ ಮನೆಗೆ ಬರೋಕೆ ಈ ದಾರಿ ಹುಡುಕಿದ್ಯಲ್ಲ, ನಿನ್ ಬುದ್ಧಿನ ಮೆಚ್ಚಲೇಬೇಕು. ಆದ್ರೂ ಈಸಿಯಾಗಿ ಎಲ್ರನ್ನೂ ಯಾಮರ್ಸ್ಬೋದು ಅಂತ ಅನ್ಕೋಬೇಡ. ಮುತ್ತು ಮಾವನ ಹುಷಾರ್ ಮಾಡೋಕೆ ಡಾಕ್ಟರ್ ಕರ್ಸಿದ್ದು ಆಯ್ತು, ಅವ್ರು ಚೆಕಪ್ ಮಾಡಿಸಿದ್ದು ಆಯ್ತು. ಅಕ್ಕ, ಇದೆಲ್ಲ ಇಂಗ್ಲಿಷ್ ಔಷಧಿನಲ್ಲಿ ಗುಣ ಆಗೋವಂಥದ್ದಲ್ಲ. ನನ್ನ ಮಾತು ಕೇಳಿ. ಏನು MBBS ಓದಿರೋ ಡಾಕ್ಟರ್ ಆಗಿ ಮಾತಾಡ್ತಿದ್ಯಾ? ಹೌದು, ಯಾವ್ದ್ರ ಸ್ಪೆಷಲಿಸ್ಟ್ ನೀನು? ಮಾವ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ಈಗ ಒಂದೊತ್ತು ಅನ್ನಕ್ಕೂ ಭಿಕ್ಷೆ ಬೇಡೋ ಪರಿಸ್ಥಿತಿಲಿದ್ದವಳು ನೀನು. ಈಗ ಅವ್ರಿಗೆ ಔಷಧಿ ಕೊಡೋಕ್ ಬಂದಿದ್ಯಾ? ಅಕ್ಕ, ನೀವು ನನಗೆ ಏನಾದರೂ ಹೇಳಿ, ಎಷ್ಟಾದರೂ ಬೈರಿ, ಆದ್ರೆ 2 ದಿನ ಇಲ್ಲಿತ್ತು ಮುತ್ತು ಮಾವನ ಗುಣ ಮಾಡಿ ಹೊರಟೋಗ್ತೇನಕ್ಕ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ. ಸರಿ, ಇಲ್ಲಿದ್ದು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಬೇವಿನ ಎಲೆ ಹಾಕಿ ಅದ್ರ ಮೇಲೆ ಬಿಳಿ ಬಟ್ಟೆ ಹಾಸ್ಬೇಕು, ಅದ್ರ ಮೇಲೆ ಮುತ್ತು ಮಾವನ ಮಲಗಿಸ್ಬೇಕು. ನಾವು ತಿನ್ನೋ ಊಟನ ಅವ್ರಿಗೆ ಕೊಡಬಾರ್ದು, ಮನೆಯಲ್ಲಿ ಒಂಚೂರು ಮಾಂಸ ಬಳಸಬಾರ್ದು, ಇಡೀ ಮನೆನ ಕ್ಲೀನಾಗಿ ಇಡಬೇಕು, ಅವ್ರಿಗೆ ಮಡಿಕೆನಲ್ಲಿ ಅಡುಗೆ ಮಾಡ್ಕೊಡ್ಬೇಕು. ಹೀಗೆ 10 ರೀತಿ ನೋಡ್ಕೋಬೇಕು ಅಕ್ಕ. ಯಾವ್ದನ್ನು ನಾನ್ ಮಾಡಲ್ಲ, ನೀನ್ ಮಾಡೋದಕ್ಕೂ ನಾನು ಬಿಡಲ್ಲ. ಇನ್ನು ಇಲ್ಲೇ ಇದ್ದೆ ಅನ್ಕೋ, ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನನ್ನ ಕೊಲೆ ಮಾಡ್ಬೇಕಾಗತ್ತೆ, ಹುಷಾರ್.